ಅದು ಅಂತಿಮವಾಗಿ ಮಂತ್ರಿಮಂಡಲದಲ್ಲಿ ಏನು ತೀರ್ಮಾನ ಆಗ್ತದೋ ನೋಡೋಣ. ಇನ್ನೊಂದು ನಮ್ಮ ಮಧುಗಿರಿ ಹಾಲು ಒಕ್ಕೂಟದ ಚುನಾವಣೆಗೆ ಒಬ್ಬರದು ಸಿಂಧು ಅಂತ ಮಾಡಿದ್ದಾರೆ, ಒಬ್ಬರದು ಸಿಂಧು ಅಂತ ಮಾಡಿದ್ದಾರೆ. ಅದು ನಾನು ಈಗ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಾರಣ ಅದು ಹೈಕೋರ್ಟ್ ಆದೇಶ ಯಾರ ಮುಂದೆನೂ ಇಲ್ಲ. ಹೈಕೋರ್ಟ್ ಆದೇಶದ ಕಾಪಿ ದೊರೆತ ನಂತರ ಅದ್ರ ಬಗ್ಗೆ ಇದು ಮಾಡೋಣ. ಅದ್ರ ಮೇಲೆ ಅಪೀಲ್ ಹಾಕೋದಕ್ಕೆ ಅವಕಾಶ ಇರುತ್ತದೆ. ಅಪೀಲೆಲ್ಲ ಹಾಕೋಣ. ಹಾಕ್ತಾರವರು ಇಬ್ಬರೂ, ಯಾರು ಪಾವಗಡದವ್ರದ್ದು ಮತ್ತು ಮಧುಗಿರಿ ಎರಡೂ ಇದ್ದಾವೆ. ಆಗಲಿ. ಆದರೆ ಏನಾಗ್ತದೆ ನೋಡೋಣ. ಕಾನೂನು ಹೋರಾಟದಲ್ಲಿ ಯಾರಿಗೆ ಜಯ ಆಗ್ತದೆ, ಯಾರಿಗೆ ಸೋಲಾಗ್ತದೆ ಅಂತಕ್ಕಂಥದ್ದನ್ನು ನ್ಯಾಯಾಲಯನೇ ತೀರ್ಮಾನ ಮಾಡಬೇಕೇ ಹೊರತು ನಾವು ಅದ್ರ ಬಗ್ಗೆ ಯಾವುದೇ ತೀರ್ಮಾನ ಹೇಳಲಿಕ್ಕೆ ಬರೋದಿಲ್ಲ. ಅದು ಅಂತಿಮವಾಗಿ ಮಂತ್ರಿಮಂಡಲದಲ್ಲಿ ಏನು ತೀರ್ಮಾನ ಆಗ್ತದೋ ನೋಡೋಣ. ಇನ್ನೊಂದು ನಮ್ಮ ಮಧುಗಿರಿ ಹಾಲು ಒಕ್ಕೂಟದ ಚುನಾವಣೆಗೆ ಒಬ್ಬರದು ಸಿಂಧು ಅಂತ ಮಾಡಿದ್ದಾರೆ, ಒಬ್ಬರದು ಸಿಂಧು ಅಂತ ಮಾಡಿದ್ದಾರೆ. ಅದು ನಾನು ಈಗ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಾರಣ ಅದು ಹೈಕೋರ್ಟ್ ಆದೇಶ ಯಾರ ಮುಂದೆನೂ ಇಲ್ಲ. ಹೈಕೋರ್ಟ್ ಆದೇಶದ ಕಾಪಿ ದೊರೆತ ನಂತರ ಅದ್ರ ಬಗ್ಗೆ ಇದು ಮಾಡೋಣ. ಅದ್ರ ಮೇಲೆ ಅಪೀಲ್ ಹಾಕೋದಕ್ಕೆ ಅವಕಾಶ ಇರುತ್ತದೆ. ಅಪೀಲೆಲ್ಲ ಹಾಕೋಣ. ಹಾಕ್ತಾರವರು ಇಬ್ಬರೂ, ಯಾರು ಪಾವಗಡದವ್ರದ್ದು ಮತ್ತು ಮಧುಗಿರಿ ಎರಡೂ ಇದ್ದಾವೆ. ಆಗಲಿ. ಆದರೆ ಏನಾಗ್ತದೆ ನೋಡೋಣ. ಕಾನೂನು ಹೋರಾಟದಲ್ಲಿ ಯಾರಿಗೆ ಜಯ ಆಗ್ತದೆ, ಯಾರಿಗೆ ಸೋಲಾಗ್ತದೆ ಅಂತಕ್ಕಂಥದ್ದನ್ನು ನ್ಯಾಯಾಲಯನೇ ತೀರ್ಮಾನ ಮಾಡಬೇಕೇ ಹೊರತು ನಾವು ಅದ್ರ ಬಗ್ಗೆ ಯಾವುದೇ ತೀರ್ಮಾನ ಹೇಳಲಿಕ್ಕೆ ಬರೋದಿಲ್ಲ.